ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿದ್ಯಾಗೌಡ. ಸ್ನೇಹಿತರು ಅಂದರೆ ಹೇಗಿರ್ತಾರೆ ಅನ್ನೋದನ್ನ ನೂರಾರು ಉದಾಹರಣೆಗಳು ಸಿಗಬಹುದು. ಬಟ್ ತಮ್ಮ ಬ್ಯುಸಿ ಕೆಲಸಗಳ ಮಧ್ಯೆಯೂ ಫ್ರೆಂಡ್ಸ್ ಅನ್ನೋದರ ಸಂಬಂಧವೇ ಎಲ್ಲೋ ಒಂದು ಕಡೆ ಕಳೆಗುಂದುತ್ತಾ ಹೋಗುತ್ತೆ. ಹೀಗಿದ್ರೂ ಕೂಡ ಒಂದು ಸ್ನೇಹದ ಹಕ್ಕಿಗಳ ಜೋಡಿಯನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ. ಫ್ರೆಂಡ್ಸ್ ಅಂದ್ರೇನು ಅನ್ನೋದಕ್ಕೆ ನಿಜವಾದ ಉತ್ತರ ಅವರೇ. ನದೀಂ ಧೀಂ ತನ ನದೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನದೀಂ ಧೀಂ ತನ ನದೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಗಮನ ಓದೋ ಹುಡುಗ ನದೀಂ ಧೀಂತನ ನದೀಂ ಧೀಂತನ. ಹಲೋ ಎವ್ರಿವನ್, ಟೈಮ್ಸ್ ಮೊಬೈಲ್ ವೀಕ್ಷಕರಿಗೆಲ್ಲ ಭಾವನಾ ರಾವ್ ಕಡೆಯಿಂದ ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ಸ್ ಡೇ. ನಿಮಗೆ ಕುದುರೆ ಓಡ್ಸಕ್ ಬರತ್ತಾ? ಕುದುರೆ ಹುಲ್ ತಿನ್ಸಕ್ಕೆ? ಹಾಗಾದ್ರೆ ಅದ್ ನೀವೇ. ಹೋಗ್ ಮಲ್ಕೋ, ಇವತ್ತಿಗೆ ಸಾಕು. ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೀನಿ. ಗುಡ್ ನೈಟ್. ಸೊ ಇವತ್ತು ನಾನು ಫ್ರೆಂಡ್ಶಿಪ್ಸ್ ಡೇ ದಿವಸ ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನನ್ನ ಬಾಲ್ಯದ ದಿವಸ ಮತ್ತು ಸಿನಿ ಲೋಕದ ಎಂಟರ್ ಆದಮೇಲೆ ನನ್ನ ಫ್ರೆಂಡ್ಸ್ ಬಗ್ಗೆ ಎಲ್ಲ. ಬಟ್ ಫಸ್ಟ್ ನನ್ನ ವೆರಿ ಕ್ಲೋಸ್ ಫ್ರೆಂಡ್, ಮೈ ವೆರಿ ಗುಡ್ ಫ್ರೆಂಡ್ ಸುನಿಲ್ ಕುಮಾರ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವರು ಕೂಡ ಆ್ಯಕ್ಟರ್. ಹಾಯ್ ಸುನಿಲ್. ಹಾಯ್. ವಿಶ್ ಯು ವೆರಿ ಹ್ಯಾಪಿ ಫ್ರೆಂಡ್ಶಿಪ್. ಥ್ಯಾಂಕ್ ಯು. ವಿಶ್ ಯು ವೆರಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸುನಿಲ್ ಕುಮಾರ್ ಕೂಡ ಆ್ಯಕ್ಟರ್. ಫಸ್ಟ್ ನೀವು ನಿಮ್ಮ ಇಂಟ್ರೊಡಕ್ಷನ್ ಕೊಟ್ರಿ ನಮ್ಮ ವೀಕ್ಷಕರಿಗೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಸುನಿಲ್ ಕುಮಾರ್ ಅಂತ ಹೇಳಿ. ಕನ್ನಡ ಹುಡುಗ, ಬಟ್ ನಾನು ತಮಿಳ್ ಫಿಲಮ್ ಆ್ಯಕ್ಟರ್. ಇದುವರೆಗೂ ಸುಮಾರು ಒಂದು 8-9 ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು. ಭಾವನವ್ರ ಜೊತೆಗೆ 3 years ಬ್ಯಾಕ್ ಹೀರೋಗಿ ಡೆಬ್ಯೂ ಆದೆ. ಸೊ ಅವಾಗ ಇವ್ರು ಪರಿಚಯ ಆಯಿತು. ಅದಕ್ಕೆ ಮುಂಚೆ ಭಾವನವ್ರನ್ನ ನೋಡಿದ್ದು ಅಲ್ಲಿ ಇಲ್ಲಿ ಅಷ್ಟೇ ಪರಿಚಯ. ಆ್ಯಕ್ಚುಲಿ ಪರಿಚಯ ಆದಮೇಲೆ ನನಗೆ ತುಂಬ ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ ನಮಗೆ ಅಂತ ಗೊತ್ತಾಯಿತು. ದೇರ್ ಲಾಡ್ ಆಫ್ ಪೀಪಲ್. ಆ್ಯಂಡ್ ಚೆನ್ನೈ ಅಂದರೆ ಎಲ್ಲರೂ ತಮಿಳಲ್ಲೇ ಮಾತಾಡೋರು ಎಲ್ಲ. ಐ ವಾಸ್ ಫೀಲಿಂಗ್ ಲೈಕ್ ಅ ಫಾರಿನರ್ ದೇರ್. ನಮ್ಮವ್ರು ಯಾರಿಲ್ವಲ್ಲ ಅಂತ. ಸೊ ಅವಾಗ ಐ ವಾಸ್ ಸೋ ಹ್ಯಾಪಿ. ಕನ್ನಡನಲ್ಲಿ ಮಾತಾಡೋರು ಒಬ್ಬರು ಸಿಕ್ಕಿದ್ರಲ್ಲ ನನಗೆ ಅಂತ. ಐ ವಾಸ್ ರಿಯಲಿ ಹ್ಯಾಪಿ. ಇಲ್ಲ, ನನಗೆ ಆ್ಯಕ್ಚುಲಿ ಅಲ್ಲಿ ಬೋರ್ ಆಗೋದು ಚೆನ್ನೈಯಲ್ಲಿ. ಯಾರಾದರೂ ಲಬ 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 ಅಂತ ಮಾತಾಡೋರು ಬೇಕಾಗಿತ್ತು. ಕರೆಕ್ಟಾಗಿ ಬಾನಸಿ ಹಾಕ್ಕೊಂಡ್ರು. 1 ನಿಮಿಷ ಅಂತೂ ಸುಮ್ಮನೆ ಇರ್ತಿದ್ದಿಲ್ಲ ಅವರು. ಸೊ ನನಗೆ ಒಳ್ಳೆ ಟೈಮ್ ಪಾಸ್ ಆಗೋದಲ್ಲಿ. ಸೊ ಹಾಗಾಗಿ ಇವ್ರ ಮೈ ಬೆಸ್ಟ್ ಫ್ರೆಂಡ್. ಸೊ ಮಾತು ಜಾಸ್ತಿ ಆಡ್ತೀನಿ ಅಂತ ಬೆಸ್ಟ್. ಇಲ್ಲ, ಜಾಸ್ತಿ ಕಚ್ತೀರಾ ಅಂತ ಹೇಳಿ. ಬಟ್ ಲೈಕ್ ವಾಟ್ ಡಿಡ್ ಯು ಫೀಲ್ ಫಸ್ಟ್ ಟೈಮ್ ನೀವು ನನ್ನ ಮೀಟ್ ಮಾಡಿದಾಗ? ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಂತ ಅನ್ಕೊಂಡ್ರಾ ಇಷ್ಟು ವರ್ಷ? ಇಲ್ಲ, ನಾನು ಫಸ್ಟು ಕೋ ಆರ್ಟಿಸ್ಟ್ ಆಗಿ ನೋಡಿದ್ದಾನು ನಿಮ್ಮನ್ನ. ಬಟ್ ಗಾಳಿಪಟಲ್ಲಿ ನಾನೇ ಆ್ಯಕ್ಚುಲಿ ಐ ಮೇಡ್ ಯು ಫೀಲ್ ಕಂಫರ್ಟಬಲ್. ನಾನು ಯಾವತ್ತೂ ನಾನು ಹೀರೋಯಿನ್ನು, ನಾನು ಹಿಂಗೆ, ನಾನು ಹಾಗೆ ಅಂತ ನಾನು ಆ ಥರ ಏನು ಇದು ಮಾಡ್ಕೊಡಿಲ್ಲ. ಇಲ್ಲ, ನಾನು ಆ ಥರನೇ ಇದ್ದೆ ನಾನು. ಐ ಥಿಂಕ್ ದಟ್ಸ್ ವಾಟ್ ಮೇಡ್ ಯು ಫೀಲ್ ಕಂಫರ್ಟಬಲ್. ಆ್ಯಕ್ಚುಲಿ ಫಸ್ಟ್ ನೀನು ನೋಡಿದಾಗ ಗಾಳಿಪಟ ಭಾವನಾ ಅಂತಲೇ ನನಗೆ ಪರಿಚಯ ಆಯ್ತು ನನಗೆ. ಸೊ ಬ್ಯೂಟಿಫುಲ್ ಸಾಂಗ್, ಐ ಆಲ್ವೇಸ್ ಲವ್ಡ್ ಇಟ್. ಬಟ್ ಯು ಹ್ಯಾಡ್ ನಾಟ್ ಸೀನ್ ಮೈ ವರ್ಕ್ ಅಲ್ಲಿ ತಮಿಳಲ್ಲಿ. ಆಮೇಲೆ ನಾವು ಫ್ರೆಂಡ್ಸ್ ಆದಮೇಲೆ ನೋಡಿದ್ದು. ಸೊ ಪರಿಚಯ ಇಷ್ಟು ಒಳ್ಳೆ ಆಕ್ಟರ್ ಜೊತೆ ನಾನು ಮಾಡಿದ್ದು ಅಂತ ಸರ್ಕಾಸ್ಟಿಕ್ ಆಗಿ ಹೇಳ್ಕೊಬಿಡಿ ಇವಾಗ ಎಲ್ಲ ವೀಕ್ಷಕರಿಗೆ. ನಿಜವಾಗ್ಲೂ ಹೇಳ್ತಾ ಇಲ್ಲ ನಾನು. ಐ ನೆವರ್ ನ್ಯೂ ದಟ್. ನಾನು ಯಾವಾಗಲೂ ನನ್ನೇ ಲೋಕದಲ್ಲಿ ಇರ್ತೀನಿ. ನಾನು ಸೂಪರ್ ಆ್ಯಕ್ಟರ್ ಅಂತಲೇ ಅಂದ್ಕೊಂಡಿರ್ತೀನಿ. ಬಟ್ ನನ್ನ ಜೊತೆ ಇಷ್ಟು ಒಳ್ಳೆ ಆ್ಯಕ್ಟರ್ ಜೊತೆ ನಾನು ಮಾಡಿದ್ದೀನಿ ಅಂತ ನಂಗೆ ಆಮೇಲೆ ಗೊತ್ತಾ. ಬೆಸ್ಟು ಅದೇ, ನೀನು ಯಾವಾಗಲೂ ವಿಲ್ ಬಿ ಓವರ್ ದ ಟಾಪ್. ಯಾವಾಗಲೂ ಹಿಂಗೆ, ಯಾವಾಗಲೂ ಕಾಲು ಎಳೆಯೋದು, ಯಾವಾಗಲೂ ಏನೋ ಒಂದು ಹೇಳಲೇಬೇಕು ನನಗೆ. ಬಟ್ ಹಂಗೆ ಹೇಳಬೇಕು ಅಂದರೆ ಹಿ ಹ್ಯಾಸ್ ಆ್ಯಕ್ಚುಲಿ ಹೆಲ್ಪ್ ಮೀ ಅ ಲಾಟ್. ನನಗೆ ಗೈಡೆನ್ಸ್ ಬೇಕು ಅಂದರೆ ಯಾವ್ದಾದ್ರು ಫಿಲಮ್ ಒಪ್ಕೊಬಾರ್ದು, ಲೈಕ್ ಯಾರ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ಬಿಹೇವ್ ಮಾಡಬೇಕು. ಸೊ ಐ ವಾಸ್ ಲೈಕ್ ವೆರಿ ಟಾಮ್ ಬಾಯ್ಶ್. ಇವಾಗ ಹೆಂಗಿದ್ದೀನೋ ಅದಕ್ಕಿಂತ ಡಬಲ್ ಇದ್ದೆ ನಾನು. ಸೊ ಅದನ್ನು ತುಂಬ ಆ್ಯಕ್ಚುಲಿ ನೀಟಾಗಿ ನನಗೆ ಹೇಳ್ಕೊಟ್ರು. ಆ್ಯಂಡ್ ಹಿ ಟಾಟ್ ಮೀ ಅ ಲಾಟ್. So I think 50% of what I am today is because of her. Oh my God.
ಇಷ್ಟೊಂದು ಹೇಳ್ಬಿಟ್ಟೆ ನನ್ನ ಬಗ್ಗೆ. ಸ್ವಲ್ಪ ಪಾಪಚಿ ಅನ್ಕೊಂಡು ಹೇಳಿದೆ. ನೋ ಯು ಆರ್ ಆಲ್ವೇಸ್ ಬಿನ್ ಎ ಗುಡ್ ಲರ್ನರ್. ಏನಾದರೂ ಹೇಳಿದಾಗ ನಾನು ಪರ್ಫೆಕ್ಟ್ ನಾನು ಹೇಳ್ತಿಲ್ಲ ನಾನು, ಬಟ್ ಈ ಥರ ಮಿಸ್ಟೇಕ್ಸ್ ಇದೆ ಅಂತ ಹೇಳಿದಾಗ ಯು ಆರ್ ಆಲ್ವೇಸ್ ಬೀನ್ ಅ ಗುಡ್ ಲರ್ನರ್. ಒಂದು ಮಿಸ್ಟೇಕ್ಸ್ ತೊಗೊಳೋದಾಗಲಿ ಅಥವಾ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕಾಗಲಿ, ಸೊ ಯು ಆಲ್ವೇಸ್ ಬೀನ್ ದೇರ್. ಹಾಗೆ ನಾನು ಅಷ್ಟೇ ಸುಮಾರು ಸ್ನೇಹಿತರ ಕಲ್ತಿದ್ದೀನಿ. ಐ ಆ್ಯಕ್ಚುಲಿ ಫಾರ್ಗಾಟನ್ ಟು ಬಿ ಹ್ಯಾಪಿ ಇನ್ ಲೈಫ್. ಓಕೆ, ಪ್ರತಿ 24/7 ಬರೀ ಸಿನಿಮಾ ಅಂತ ಇಟ್ಕೊಂಡು ಐ ಲಾಸ್ಟ್ ಆ್ಯಕ್ಚುಲಿ ಬೀಯಿಂಗ್ ಗುಡ್ ವಿತ್ ಫ್ರೆಂಡ್ಸ್. ನೀನು ಸಿಕ್ಕಿದ್ಮೇಲೆ ತುಂಬ ಚೇಂಜ್ ಆಯಿತು ಲೈಫಲ್ಲಿ. ಐ ಅಗೇನ್ ಸ್ಟಾರ್ಟ್ ಬೀಯಿಂಗ್ ಹ್ಯಾಪಿ, ಸ್ಟಾರ್ಟ್ ಹ್ಯಾವಿಂಗ್ ಫನ್, ಆ್ಯಂಡ್ ಯು ಆಲ್ವೇಸ್ ಬೀನ್ ದೇರ್. ಆಲ್ ಕಷ್ಟದಲ್ಲಿ, ಹ್ಯಾಪಿನೆಸ್ಸಲ್ಲಿ ಯು ಶೇರ್ ಅ ಲಾಟ್. ಸೊ ನಿಮ್ಮ ಚೈಲ್ಡ್ಹುಡಲ್ಲಿ ಇದೇ ಥರ ಯಾರಾದರೂ ಫ್ರೆಂಡ್ಸ್ ರಿಮೇನ್ ಆಗಿದ್ದಾರಾ? ನಿಂಗೆ ಹೇಳ್ದಿರೋಂಥದ್ದು ಏನಿಲ್ಲ, ಬಟ್ ವೀಕ್ಷಕರಿಗೆ ಗೊತ್ತಾಗಬೇಕು. ವೀಕ್ಷಕರಿಗೋಸ್ಕರ ಹೇಳಬೇಕಂದ್ರೆ ತುಂಬ ಚಿಕ್ಕ ಫ್ರೆಂಡ್ಸ್ ಇದ್ದಾರೆ ನನಗೆ, ದೊಡ್ಡ ಫ್ರೆಂಡ್ ಸರ್ಕಲ್ ನನಗೆ. ಬಟ್ ಸಿನಿಮಾಲಿ ತುಂಬ ಕಮ್ಮಿ. ಸಿನಿಮಾಲಿ ಬರೀ ಕಲೀಗ್ಸ್ ಜಾಸ್ತಿ, ಫ್ರೆಂಡ್ಸ್ ಅನ್ನೋರು ತುಂಬ ಕಮ್ಮಿ. ಸೊ ಇವಾಗ ನಾನು ಹೇಳ್ಕೊಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಭಾವನಾ ಮತ್ತು ಸೋನು, ನಮ್ಗೆ ಗೊತ್ತಿರೋ ಹಾಗೆ. ಮತ್ತು ಕೆಲವೊಂದಷ್ಟು ನಮ್ಮ ಸರ್ಕಲ್ ಇರೋ ಅಷ್ಟು ಫ್ರೆಂಡ್ಸು ಹಾಗೆ. ವಾಟ್ ಅಬೌಟ್ ಯು? ಲೈಕ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ತುಂಬ ಜನ ಇದ್ದಾರೆ, ಬಟ್ ಇವಾಗ ಹೆಂಗಾಗೋಗಿದೆ ಅಂದರೆ ಎವ್ರಿಬಡಿ ಆರ್ ಸೋ ಬ್ಯುಸಿ ಇನ್ ದೇರ್ ಓನ್ ಲೈಫ್ಸ್. ಅವ್ರದ್ದೇ ಒನ್ ಗರ್ಲ್ ಇಸ್ ಅ ಫ್ಯಾಷನ್ ಡಿಸೈನರ್, ಇನ್ನೊಬ್ಳು ಶೀಸ್ ಅ ಸಿಂಗರ್. ಸೊ ಎಲ್ಲರೂ ಅವ್ರವ್ರ ಲೈಫಲ್ಲಿ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದರೆ ನಮ್ಗೆ ತಿಂಗಳಿಗೆ ಒಂದ್ಸತಿ ಮೀಟ್ ಮಾಡಿದ್ರೆ ಹೆಚ್ಚು ನಾವು. ಸೊ ಇಟ್ ಇಸ್ ಬಿಕಮ್ ಲೈಕ್ ದ್ಯಾಟ್. ಇವಾಗ ನಾನೇ ಬಿಡು ಆಗ್ಬಿಟ್ಟಿದ್ದೀವಿ, ನಾವು ನೀವು ಯಾವ ಥರ ಆಗೋಯ್ತು ಪ್ರತಿ ಸಲ. ಇಲ್ಲ, ಬಿಕಾಸ್ ಐ ಥಿಂಕ್ ವೇರ್ ಇನ್ ದ ಸೇಮ್ ಇಂಡಸ್ಟ್ರಿ. ಸಿನಿ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಆ್ಯಂಡ್ ವಿ ಆರ್ ಆಲ್ವೇಸ್ ಇನ್ ಟಚ್ ಆನ್ ವಾಟ್ಸ್ಆ್ಯಪ್ ಆ್ಯಂಡ್ ಆಲ್. ಐ ಸ್ಟಿಲ್ ರಿಮೆಂಬರ್ ಚೈಲ್ಡ್ಹುಡಲ್ಲಿ ವೆನ್ ಐ ಥಿಂಕ್ ಐ ವಾಸ್ ಇನ್ 6th standard or 7th standard ಐ ಥಿಂಕ್. ಅವಾಗ ಫ್ರೆಂಡ್ಶಿಪ್ ಡೇನೇ ಇದ್ದಿದ್ದು. ಆ್ಯಂಡ್ ಐ ವಾಸ್ ವೆರಿ ಆ್ಯಂಗ್ರಿ ಬಿಕಾಸ್ ನನ್ನ ಬೆಸ್ಟ್ ಫ್ರೆಂಡ್ ಗಾಯತ್ರಿ ಅಂತ ಇನ್ನೂ ಇದ್ದಾಳೆ, ಅವಳು ಶಿ ಸ್ಟಿಲ್ ಮೈ ಬೆಸ್ಟ್ ಫ್ರೆಂಡ್. ಅವಳು ನನಗೆ ವಿಶ್ ಮಾಡಿರಲಿಲ್ಲ. ಆ್ಯಂಡ್ ಶಿ ಹ್ಯಾಡ್ ಪ್ರಾಮಿಸ್ ಮೀ ನಮ್ಮ ಮನೆಗೆ ಬಂದುಬಿಟ್ಟು ವಿ ವಿಲ್ ಗೋ ಔಟ್, ಇಲ್ಲ ಕೇಕ್ ಆದರೂ ಕಟ್ ಮಾಡಿಬಿಟ್ಟು ಏನಾದರೂ ಸೆಲೆಬ್ರೇಷನ್ ಮಾಡೋಣ ಅಂತೆಲ್ಲ ಪ್ರಾಮಿಸ್ ಎಲ್ಲ ಮಾಡಿದ್ಲು ಪ್ರೀವಿಯಸ್ ಡೇ ಸ್ಕೂಲಲ್ಲಿದ್ದಾಗ. ಆ್ಯಂಡ್ ಶಿ ಡಿಂಟ್ ಕಮ್, ಶಿ ಡಿಂಟ್ ಇವನ್ ಕಾಲ್. ಐ ವಾಸ್ ಸೋ ಅಪ್ಸೆಟ್ ವಿತ್ ಹರ್. ಕೋಪ ಮಾಡಿಕೊಂಡು ಫೋನ್ ಮಾಡಿ ಬೈದು ಅವಳಿಗೆ, ಅದೆಲ್ಲ ರಾಗ ಅಂತ ಆಗಿ ಪಾಪ ಅವಳು ಶಿ ಹ್ಯಾಡ್ ಸಮ್ ಪ್ರಾಬ್ಲಮ್, ಅವಳದೇನೋ ಇತ್ತು ಇಶ್ಯೂ. ಬಟ್ ಆ್ಯಸ್ ಮೀ ಬೀಯಿಂಗ್ ಮೀ, ಸೊ ಅದು ಬೈದೆ ಎಲ್ಲ ಮಾಡಿ ಪಾಪ ನೆಕ್ಸ್ಟ್ ಡೇ. ಹಿಂಗೆ ಅವಾಗೆಲ್ಲ ಬ್ಯಾಂಡ್, ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಒಂದು ಕಲ್ಚರ್ ಇತ್ತು, ಅದು ಕಟ್ತಾ ಇರೋದು ನೀವು? ಹೌದು, ಐ ಯೂಸ್ ಟು ಬಿಲೀವ್ ಅ ಲಾಟ್ ಅವಾಗ ಫ್ರೆಂಡ್ಶಿಪ್ ಬ್ಯಾಂಡ್. ಬಟ್ ಎಲ್ಲರಿಗೂ ಲೈಕ್ ಒಬ್ರೊಬ್ಬರಂತೂ ಎಷ್ಟು ಕೇವಲ ಮಾಡ್ತಿದ್ರು ಫ್ರೆಂಡ್ಶಿಪ್ ಡೇನ ಅಂದರೆ ಎಲ್ಲರಿಗೂ ಕಟ್ಬಿಡೋರು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ. ಬಟ್ ಐ ವಾಸ್ ವೆರಿ ಸೆಲೆಕ್ಟಿವ್. ಒಂದು ವೆರಿ ಕ್ಲೋಸ್ ಫ್ರೆಂಡ್ಸಿಗೆ ಮಾತ್ರ ನಾನು ಕಟ್ತದೆ. ಬಟ್ ಇವಾಗ ರಕ್ಷಾ ಬಂಧನ್ ಮಾತ್ರ ಕಟ್ಟಬೇಕು ಅನ್ಸುತ್ತೆ ರಾತ್ರಿ. ಸೊ ಈ ಥರ ಆದರೂ ಇನ್ಸಿಡೆಂಟ್ಸ್ ನಾಪ್ತಾ ಇದೆ. ಸ್ಕೂಲಲ್ಲಿ ಬಂಕ್ ಮಾಡಿದ್ದು, ಕಾಲೇಜಲ್ಲಿ ಬಂಕ್ ಮಾಡಿದ್ದು. ಐ ರಿಮೆಂಬರ್ ನಾನು ಒಂದ್ಸತಿ ಸ್ಕೂಲ್ ಟೀಚರ್ಸ್ ನನ್ನ ಫೇವ್ರೆಟ್ ಮಿಸ್ ಒಬ್ಬರು ಲಿನಿ ಮ್ಯಾಮ್ ಅಂತ ಇದ್ರು, ಬಯಾಲಜಿ ಟೀಚರ್ ಅವರು. ಸೊ ಅವ್ರ ಬರ್ತ್ಡೇ ಇತ್ತು. ಸೊ ನಾವೆಲ್ಲ ಏನು ಮಾಡಿದ್ವಿ, ವಿ ಥಾಟ್ ವಿ ವಿಲ್ ಕಟ್ ಕೇಕ್ ಇನ್ ದ ಕ್ಲಾಸ್, ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ. ಬಟ್ ನಮಗೆ ಫ್ಲಾಶ್ ಆಗಿಲ್ಲ, ಪ್ರಿನ್ಸಿಪಲ್ ಅವ್ರದ್ದು ಪರ್ಮಿಷನ್ ತೊಗೊಬೇಕು ಅಂತ. ಸೊ ನಮ್ಮ ಪಾಡಿಗೆ ನಾವು ಬಲೂನ್ ಎಲ್ಲ ಇದು ಮಾಡಿಕೊಂಡು ಕ್ಲಾಸ್ ರೂಮ್ ಎಲ್ಲ ಫುಲ್ಲು ಡೆಕೋರೇಟ್ ಎಲ್ಲ ಮಾಡಿ ಇದು ಮಾಡಿದ್ವಿ, ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಆಯಿತು. ಸಮ್ ಹೌ ದ ನ್ಯೂಸ್ ವೆಂಟ್ ಟು ದ ಪ್ರಿನ್ಸಿಪಲ್ ಆ್ಯಂಡ್ ಅವಾಗ ಅವರು ಬಂದು ಜಾಯ್ನ್ ಆಗಿಲ್ಲ, ಬಂದು ಮತ್ತೆ ಬೆಂಡೆತ್ತಿದ್ರು. ಬಿಕಾಸ್ ಐ ವಾಸ್ ದ ಲೀಡರ್ ದೇರ್, ನಾನೇ ಮಾಡೋಣ ಅಂತ ನಾನೇ ಇಟ್ಕೊಂಡಿದ್ದಲ್ಲಿ. ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಮೈ ಫ್ರೆಂಡ್ಸ್ ದಟ್ ಎಲ್ಲರೂ ದ ಹೋಲ್ ಕ್ಲಾಸ್, ಬಿಕಾಸ್ ದ ಪ್ರಿನ್ಸಿಪಲ್ ವಾಸ್ ವೆರಿ ಸ್ಟ್ರಿಕ್ಟ್. ಅವ್ರು ನನಗೆ ನಮ್ಮ ಅಪ್ಪ ಅಮ್ಮನೆಲ್ಲ ಕರ್ಕೊಂಬರಕ್ಕೆ ಹೇಳಿದ್ರು. ಆ್ಯಂಡ್ ಐ ವಾಸ್ ಸೋ ಸ್ಕೇರ್ಡ್. ಅಪ್ಪ ಅಮ್ಮ ಬಂದು ಆಯಿತು, ನನ್ನ ಕತೆ ಆಯಿತು, ಅಷ್ಟೇ ಆಗೋಯ್ತು ಅಂತ ಇದೆ. ಬಟ್ ಎಲ್ಲ ಆಲ್ಮೋಸ್ಟ್ ಲೈಕ್ 3/4 ಆಫ್ ದ ಕ್ಲಾಸ್ ದೇ ಸ್ಟುಡ್ ಫಾರ್ ಮೀ ಆ್ಯಂಡ್ ದೇ ವರ್ ಲೈಕ್ ಮ್ಯಾಮ್ ಇಟ್ಸ್ ನಾಟ್ ಓನ್ಲಿ ಹರ್ ಫಾಲ್ಟ್, ನಾವು ಜಾಯ್ನ್ ಆಗಿದ್ವಿ, ಸೊ ಪ್ಲೀಸ್ ಅವ್ರಿಗೆ ಈ ಥರ ಎಲ್ಲ ಪನಿಷ್ ಮಾಡಬೇಡಿ ಅಂತ. ಐ ಹ್ಯಾಡ್ ಸಚ್ ಗುಡ್ ಫ್ರೆಂಡ್ಸ್ ದಟ್ ದೇ ಸಪೋರ್ಟೆಡ್ ಮೀ ಆ್ಯಂಡ್ ಯು ನೋ ಐ ಗಾಟ್ ಔಟ್ ಆಫ್ ದಟ್ ಮಿಸ್. ಫಸ್ಟ್ ರ್ಯಾಂಕರ್ ಆಗಿದ್ದಲ್ಲ, ಗೊತ್ತಾಗ್ತದೆ. ಉಸಿರಾಡಕ್ಕೂ ಬಿಡ್ತಿಲ್ಲ, ಹಂಗೆ ಮಾತಾಡ್ತಿದ್ಯಾ? ಓಕೆ, ಎಲ್ಲ ಆದಷ್ಟು ನಾನೇ ಮಾತಾಡೋಣ ಅಂತ ಹೇಳಿ. ಇದರಲ್ಲಿ ಆ ಥರ ಏನಾದರೂ ಆಗಿತ್ತಾ? ನಾವು ಸ್ಕೂಲಲ್ಲಿ ಆ್ಯಕ್ಚುಲಿ ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಹುಡುಗರು ಒಂದು 35-40 ಪೀಪಲ್ ಇದ್ವಿ ನಾವು ಕ್ಲಾಸಲ್ಲಿ. ಎಲ್ಲ ಕೇಕ್ ಕಟ್ ಮಾಡೋದು ಮತ್ತು ಎಲ್ಲನೂ ಫೆಸಿಲೇಟ್ ಮಾಡೋದು. ಹಾಗೆ ಇಟ್ ವಾಸ್ ನೈಸ್ ಫನ್. ಅದು ಕಾಲೇಜ್ ಥಿಯೇಟರ್ ಆ್ಯಕ್ಟರ್ ಸುನಿಲ್ ಅವರು ಥಿಯೇಟರ್ ಬ್ಯಾಕ್ಗ್ರೌಂಡ್, ಥಿಯೇಟರ್ ಆರ್ಟಿಸ್ಟ್. ಓಕೆ, ಥಿಯೇಟರ್ಸಲ್ಲಿ ಅದೊಂದು ಬೇರೆ ಥರ ಒಂದು ಲೈಫ್ ಅದು. ಆ್ಯಂಡ್ ಅಲ್ಲಿ ನಾವು ಫ್ರೆಂಡ್ಶಿಪ್ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ, ಟು ಬಿ ವೆರಿ ಪ್ರಾಕ್ಟಿಕಲ್.
ರಂಗಭೂಮಿಲಿ ಆ ಫ್ರೆಂಡ್ಶಿಪ್ ಡೇ ಅದೆಲ್ಲ ಕಲ್ಚರ್ ಎಲ್ಲ ದೇ ಡೋಂಟ್ ಆ್ಯಕ್ಚುಲಿ ಫಾಲೋ. ಬಟ್ ಎವ್ರಿ ಡೇ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಥರನೇ ಇರುತ್ತೆ. ಎಲ್ಲರೂ ಅಷ್ಟು ಒಗ್ಗಟ್ಟಿಂದ ಇರ್ತಾರೆ. ಎಲ್ಲ ರಂಗಕರ್ಮಿಗಳು ಒಬ್ಬೊಬ್ಬರು ಅಷ್ಟು ಸಿನ್ಸಿಯರ್ ಆಗಿರ್ತಾರೆ. ಒಬ್ಬರ ಮೇಲೆ ಒಬ್ಬರು ಎಲ್ಲರೂ ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು ಎಲ್ಲ ಒಂದೇ ಊಟನ ಶೇರ್ ಮಾಡಿಕೊಂಡು. ಸೊ ದಟ್ ಲೈಫ್ ಇಸ್ ಆ್ಯಕ್ಚುಲಿ ವೆರಿ ಡಿಫ್ರೆಂಟ್ ಥಿಯೇಟರ್ ಲೈಫು. ಸೊ ನೀವು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋಕ್ಕಿಂತ ಮುಂಚೆ ಆಗಲಿ ಇಲ್ಲ ನಾಟಕ ಮಾಡೋಕ್ಕಿಂತ ಮುಂಚೆ ಆಗಲಿ ಊಟ ಎಲ್ಲ ಜೊತೆಗೆ ಮಾಡ್ತಿದ್ರಾ? ಲೈಕ್ ಅದು ಡೈಲಿ ಪ್ರಾಕ್ಟೀಸಲ್ಲೇ ಆಗಿರೋದು. ಹೋಲ್ ಡೇ ಜೊತೆಗಿರೋದು? ಆಲ್ಮೋಸ್ಟ್ ಹೋಲ್ ಡೇ ಜೊತೆಲಿ ಇರ್ತಿದ್ವಿ ನಾವು. ಎಲ್ಲ ಒಟ್ಟಿಗೆ ಊಟ ಶೇರ್ ಮಾಡೋದು ಅಥವಾ ಏನೇ ಥರ ಅಲ್ಲಿ ಯೂನಿಟಿ ಜಾಸ್ತಿ ಇರುತ್ತೆ. ನಾವು ಸಿನಿಮಾಲಿ ಒಬ್ಬನೊಬ್ಬರು ನಾವು ಹೇಗೆ ಒಂದು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಹೊಂದ್ಕೊಳ್ಳೋದಿಲ್ಲ, ಮತ್ತು ಒಂದು ಸ್ವಲ್ಪ ಡಿಸ್ಕಂಫರ್ಟ್ಸ್ ಇರುತ್ತೆ. ಬಟ್ ಥಿಯೇಟರ್ಸ್ ಆಗಿರೋದಿಲ್ಲ. ಥಿಯೇಟರ್ಸಲ್ಲಿ ಎಲ್ಲರೂ ಒಂದು ಟೀಮ್ ಆಗಿರ್ತಾರೆ. ಎಲ್ಲ ಅಕ್ಕ ತಂಗಿರ ಥರ, ಎಲ್ಲ ಫ್ರೆಂಡ್ಸ್ ಥರ, ಅಪ್ಪ ಅಮ್ಮನ ಥರ. ಸೊ ದಟ್ ಆ ರಿಲೇಷನ್ಶಿಪ್ಪೇ ಬೇರೆ. ದಟ್ ಈಸ್ ಲೈಕ್ ಸೆಲೆಬ್ರೇಟಿಂಗ್ ಫ್ರೆಂಡ್ಶಿಪ್ ಡೇ ಎವ್ರಿ ಡೇ. ಆ ಫ್ರೆಂಡ್ಸಲ್ಲಿ ಇವತ್ತಿಗೂ ಇದ್ದಾರೆ. ಇದ್ದಾರಾ? ಯಾ ನನ್ಗೆ ಯಾರಾದ್ರೂ ಗೊತ್ತಿರ್ಬೋದು, ಹೇಳಿ ಹೆಸರೇನಾದ್ರು. ನಿಂಗೆ ಯಾರು ಗೊತ್ತಿಲ್ಲ ಅಂತ ಕಾಣುತ್ತೆ. ಹೋಗ್ಲಿ ಹೇಳು ಹೆಸರು. ಕೇಶರಿ, ಶ್ರೀನಿವಾಸ್, ಅರುಂಧತಿ, ಐ ಥಿಂಕ್ ಪ್ರಭಾಕರ್ ಗೊತ್ತಿರಬೇಕು. ಪ್ರಭಾಕರ್ ನಮ್ಮ ಕಾಮನ್ ಫ್ರೆಂಡು. ಆ ಸೀರಿಯಲ್ ಆ್ಯಕ್ಟ್ ಮಾಡ್ತಾನೆ ಪ್ರಭಾಕರ್. ಅವನು ಕಾಮನ್ ಫ್ರೆಂಡ್ ಥಿಯೇಟರ್ಸಿಂದ. ಸುಮಂತು ಥಿಯೇಟರ್? ಸುಮನ್ ಥಿಯೇಟರು. ಸುಮನ್ ಮತ್ತು ನಿಖಿಲ, ವಿದ್ಯಾ ಅವರು. ವಾಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಯು ಹ್ಯಾವ್ ಡನ್ ಇನ್ ಫಾರ್ ಫ್ರೆಂಡ್ಶಿಪ್? ಲೈಕ್ ನನ್ನ ಫ್ರೆಂಡಿಗೋಸ್ಕರ ನಾನು ಮಾಡಿದೆ ಅಂತ ಆ ಫೀಲಿಂಗ್ ಬಂದಿದೆ. ಓಕೆ, ನಾನು ನಿಂಗೆ ಫಸ್ಟ್ ಕೇಳ್ಬಿಡ್ತೀನಿ. ಬಿಕಾಸ್ ನಾನು ಯೋಚನೆ ಮಾಡಬೇಕು. ನಿಂತರ ಆಗಲೇ ಆನ್ಸರ್ ರೆಡಿ ಆಗಿದೆ, ಅದಕ್ಕೆ ನಂತರ ಈ ಕ್ವೆಶ್ಚನ್ ಕೇಳ್ತಾ ಇದೆಯಾ? ನೀನೇ ಮಾಡಿದ್ಯಾ? ಓಕೆ, ವಾಟ್ ಹ್ಯಾವ್ ಯು ಡನ್ ಸಮ್ ಅಷ್ಟು ಮೆಮೊರಬಲ್ ಥಿಂಗ್ ಫಾರ್ ಅ ಫ್ರೆಂಡ್? One of my friend, Shweta, she was in hostel. So ಆ ಟೈಮ್ ಮಧ್ಯರಾತ್ರಿನಲ್ಲಿ she had some problems hostel around ಹುಡುಗರದೇನೋ ಏನೋ ಪ್ರಾಬ್ಲಮ್ ಇತ್ತು. ಸೊ ಐ ಥಿಂಕ್ ದೊಡ್ಡದಂತ ನಾನೇನು ಹೇಳ್ಕೊಳಕ್ಕೆ ಹೋಗಲ್ಲ, ಬಟ್ ಐ ವೆಂಟ್ ಆ್ಯಂಡ್ ಐ ಗಾಟ್ ಹರ್ ಹೋಮ್. ಆ ಥರ ಚಿಕ್ಕದು ಹೆಲ್ಪ್ ಮಾಡಿರ್ಬೋದು ನಾನು ಅಷ್ಟೇ. ಐ ವೋಂಟ್ ಕಾಲ್ ಇಟ್ ಹೆಲ್ಪ್, ಇಟ್ಸ್ ಮೈ ಡ್ಯೂಟಿ ಅಂತ ಹೇಳ್ಬೋದು. ನಾನು ಅಂಥದ್ದೇನು ಮಾಡಿಲ್ಲ, ಜನ ನನಗೆ ಮಾಡಿದ್ದಾರೆ, ನಾನು ಜಾಸ್ತಿ ಮಾಡಿಲ್ಲ ಯಾರು. ನಂದು ಆ್ಯಕ್ಚುಲಿ ದೊಡ್ಡ ಸರ್ಕಲ್ಲು, ಫ್ರೆಂಡ್ ಸರ್ಕಲ್ಲು. ವಿ ಆಲ್ವೇಸ್ ಬೀನ್ ದೇರ್ ಫಾರ್ ಎವ್ರಿ ಡಿಫಿಕಲ್ಟೀಸ್, ಫಾರ್ ಎವ್ರಿ ಹ್ಯಾಪಿನೆಸ್, ಕಷ್ಟ ಸುಖ ಎಲ್ಲದಕ್ಕೂ ಅಷ್ಟೇ. ಇವಾಗ ನಾನು ಒಂದು ಇನ್ಸಿಡೆಂಟ್ ಹೇಳ್ಬೇಕಂತಂದರೆ ಅದು ಯಾವ್ದು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಬಿಕಾಸ್ ಫ್ರೆಂಡ್ಸ್ ಆಕ್ಸಿಡೆಂಟ್ಸ್ ಜೊತೆಲಿದ್ದೀನಿ. ಓಕೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸಲ್ಲಿ, ಮಾರಲ್ ಸಪೋರ್ಟಲ್ಲಿ. ಸೊ ವಿ ಫಾಲೋ ವೆರಿ ಥಿಕ್ ಫ್ರೆಂಡ್ಸ್. ಸರ್ಕಲ್ ಎಲ್ಲ ಹಾಗೆ ಇತ್ತು. ಇವತ್ತಿಗೂ ಅಷ್ಟೇ ಕಾಲೇಜ್ ಫ್ರೆಂಡ್ಸ್ ಆಗಲಿ, ಸ್ಕೂಲ್ ಫ್ರೆಂಡ್ಸ್ ಆಗಲಿ, ಎಲ್ಲ ಜೊತೆಲೇ ಇದ್ದೀವಿ. ಸಿನಿಮಾಲು ಅಷ್ಟೇ. ಆ್ಯಕ್ಚುಲಿ ಐ ಬಿನ್ ಬ್ಲೆಸ್ಡ್ ವಿತ್ ಗೆಟಿಂಗ್ ಗುಡ್ ಫ್ರೆಂಡ್ಸ್. ಲೈಕ್ ನೀನು ಸಿಕ್ಕಿದ್ಯಾ ನನ್ನ ತಲೆ ತಿನ್ನೋದಕ್ಕೆ ಟಾರ್ಚರ್ ಕೊಡೋದಕ್ಕೆ ನನಗೆ ಲೈಫ್ ಲಾಂಗು. ಲೈಫ್ ಲಾಂಗ್ ನಾನು ಇರ್ತೀನಿ. ಐಡಕ್ಸ್ ಇಟ್ಕೊಂಡ್ಬಿಟ್ಟಿರು ಯಾವಾಗಲೂ ಪಾಕೆಟಲ್ಲಿ. ಐಡಕ್ಸ್ ಅಲ್ಲ, ಅಮೃತಾಂಜನ. ಐಡಕ್ಸ್ ಹುಡುಕಿದ್ರೆ ಮಾತ್ರ. ಏನು ಕೇಳಿ ನಾನು? ನೀನೇ ಕೇಳೋ. ಯಾವಾಗ ನೋಡಿದ್ರು ನಾನು ಮಾತಾಡ್ತಾ ಇದ್ದೀನಿ, ವಟ 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 ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನೀನೇ ಮಾತಾಡೋ. ನಾನು ಆ್ಯಕ್ಚುಲಿ ನೀನು ಸಿಕ್ಕಾಪಟ್ಟೆ ಒಬ್ಲೈಜ್ ಮಾಡ್ತೀನಿ ಅಂತ ಹೇಳಿ ಯು ಆಲ್ವೇಸ್ ಟೇಕ್ ಮಿ ಫಾರ್ ರೈಡ್. ಓಕೆ, ಸೊ ಅದೊಂದೇ ವಿಷಯಕ್ಕೋಸ್ಕರನೇ ನಾನು ಏನೇ ಆದ್ರೂ ಸಹಿಸ್ಕೊಂಡು ಓಕೆ ನಿನ್ನ ಡಂಬ್ ಅಂತ ಹೇಳಿ ಸಹಿಸ್ಕೊಂಡು ಹಿಂಗೆ ನೋಡು, ಹಿಂಗೆ ಯಾವಾಗಲೂ ಕಿತ್ತಾಡ್ಕೊಂಡು. ನಾನಿನ್ನು ಯಾವ ಥರ ಕಿತ್ತಾಡಿದ್ದೀವಿ? ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ ನಾವು. ಆ್ಯಕ್ಚುಲಿ ಆಲ್ಮೋಸ್ಟ್ ಎವ್ರಿ ಡೇ ಕಿತ್ತಾಡ್ತಾನೆ ಇರ್ತೀವಿ. ಬಟ್ ಮ್ಯಾಕ್ಸಿಮಮ್ ಮಾತಾಡಿಲ್ಲ ಅನ್ಸುತ್ತೆ 3 months ಮಾತಾಡಿಲ್ಲ ಅನ್ಸುತ್ತೆ. 3 months ಎಲ್ಲ ಮಾತಾಡಿಲ್ಲ. 3 monthsಲ್ಲಿ ಮಾತಾಡಿದ್ವಿ ನಾವು ಒಂದು 15 ದಿನ. ಅದು ಗ್ಯಾಪ್ ಅಂದರೆ ಅದು 3 months ಇದ್ದಿದ್ದು. ಬಟ್ ಯಾವ ಜಗಳ ಮಾಡೋದು 3 days ಮೇಲೆ ಇರ್ತಿದ್ದಿಲ್ಲ ಯಾವತ್ತು ನಂದು ನಿಂದು. ಮ್ಯಾಕ್ಸ್ 3 days. ನಾನು ಕೊಪ್ಸ್ಕೊಂಡ್ರು, ನೀನು ಕೊಪ್ಸ್ಕೊಂಡ್ರು, ಒಂದು 3 ದಿನ ಮಟ್ಟಿಗೆ ಮಾತ್ರ ಕೋಪ ಇರೋದು. ಹೌದಲ್ವಾ? ಫೋನ್ ಮಾಡಿದ್ರೆ ಏನಾದರೂ ಜಗಳ ಆಡ್ಬಿಟ್ಟು ನೆಕ್ಸ್ಟ್ ಡೇ ಏನಾದರೂ ಫೋನ್ ಮಾಡಿದ್ರೆ ಹೇಳು, ನಾರ್ಮಲ್ ಆಗಿರ್ಬೇಕಾದ್ರೆ ಹೇ ವಾಟ್ ಹಾಯ್ ಹೌ ಆರ್ ಯು ವಾಟ್ಸ್ಆಪ್ ಅಂತ. ಸೊ ಈ ಥರ ವೇರಿಯೇಷನ್ಸು, ಡಿಫ್ರೆನ್ಸಿಯೇಷನ್ಸು ಇಷ್ಟೊಂದು ಆಡ್ತಾ ಇದೆಯಲ್ಲ. ಏನೋ ಫ್ರೆಂಡು ಅಂತ, ಬೆಸ್ಟ್ ಫ್ರೆಂಡ್ ಅಂತ. ನಂದು 3 ಏನಾದರೂ ಹೇಳು ನನಗೆ ಇಷ್ಟ ಆಗುವಂಥದ್ದು. ಲೈಕ್ ಓಕೆ, ಫುಡ್ ನನಗೆ ಇಷ್ಟ ಆಗುವಂಥದ್ದು 3 ಫುಡ್ ಹೇಳಿ. ನಿಮಗೆ ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ ಮತ್ತು ಚಿಕನ್ ಲಾಲಿಪಾಪ್ ತುಂಬ ಇಷ್ಟ. ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತು ಅದಕ್ಕೆ ಬೇಕು ಅಂತ ನಾನ್ ವೆಜ್ ಪದಾರ್ಥಗಳು ಹೇಳ್ತಾರೆ.
ಇನ್ನೇನಾ ಹಾಂ ಹೇಳು ಫಸ್ಟ್ ನಿನಗೆ ಇಷ್ಟ ಆಗಿರೋದು ಹೇಳ್ತೀಯಾ? ತಂದೂರಿ ಚಿಕನ್ ಅವನಿಗೆ ಇಷ್ಟ ಆಗೋದು, ಫಿಶ್ ಆ್ಯಂಡ್ ಪೋರ್ಕ್. ಬರೀ ಮೀಟ್ ಇನ್ನೇನು ತಿನ್ನಲ್ಲ ನಾನು. ಇವಳು ನೀನೆಲ್ಲ ವೆಜ್ಜೇ ತಿನ್ನೋದು. ಶಿವನ್ ಓಕೆ ಹೇಳಪ್ಪ. ಫ್ರೆಂಡ್ಶಿಪ್ ಡೇ, ಫ್ರೆಂಡ್ಶಿಪ್ ಕಟ್ ಏನು ಗೊತ್ತಿಲ್ಲ ಇವನಿಗೆ ನನ್ನ ಬಗ್ಗೆ. ಓಕೆ ನೀನು ಮಶ್ರೂಮ್ ತಿನ್ನೋದಿಲ್ಲ? ಮಶ್ರೂಮ್ ಪನ್ನೀರ್ ಮತ್ತೆ ಏನು ತಿನ್ನೋದಿಲ್ಲ ನೀನು? ತಿನ್ನೋದಿಲ್ಲ ಅಲ್ಲ, ತಿನ್ನೋದು ಯಾವುದು? ತಿನ್ನೋದು ನೀನು ಹಾಲು. ಓಕೆ ಆಮೇಲೆ ಮಶ್ರೂಮು. ಎಗ್ ಅಂದರೆ ಭಾರಿ ಇಷ್ಟ. ಎಗ್ ಮಸಾಲ ಅಂದರೆ ಪಂಚ ಪ್ರಾಣ, ಜೀವನೇ ಬಿಟ್ಬಿಡ್ತಾಳೆ ಅಷ್ಟು ಪ್ರಾಣ. ಮುದ್ದೆ. ಓಕೆ ಆಮೇಲೆ ಡಯಟ್ ಫುಡ್ ಅಂದರೆ ಭಾರಿ ಇಷ್ಟ. ಆ್ಯಂಡ್ ಚೈನೀಸ್ ಫುಡ್ ತುಂಬ ಇಷ್ಟ ನನಗೆ ಅಲ್ವಾ? ಏನಿಲ್ಲ ಎಲ್ಲ ಏನು ಗೊತ್ತಾ, ಹುಡುಗಿರು ಇನ್ ಜನರಲ್ ಏನೇನು ಅಂತ ಹೇಳಿ ನಾನು ಹೇಳಿದೆ ಅಷ್ಟೇ. ಅದನ್ನು ನಿನಗಿದು ಇಷ್ಟ ನಾನು ಹೇಳಕ್ಕೆ ಹೋಗಿಲ್ಲ. ಓಕೆ ಇನ್ನೊಂದು ಇದು ನೆನಪಿದೆ, ಇದು ಯಾವ ಬಟ್ಟೆ ಅಂತ ಇದು? ಅದೇ ಗೊತ್ತಾ, ನೆನಪಿದಲ್ಲ ನಾನು. ಓಕೆ ಇದು ಭಾವನ ಕೊಡ್ಸಿದ್ದು ಇದು. ಓಕೆ ಫ್ರೆಂಡ್ಶಿಪ್ ಬೇಗ ಅಂತೇಳಿ 2 years ಬ್ಯಾಕ್ ಅಲ್ವಾ? 2 years ಬ್ಯಾಕ್ ಕಳಿಸಿದ್ದು. ಸೊ ನೋಡ್ದಾ, ಇನ್ನು ನಾನೇನು ಬಿಟ್ಕೊಂಡಿದ್ದೀನಿ ಅದನ್ನ ಹಾಕೊಂಡ್ಬಂದಿದ್ದೀನಿ ಇವತ್ತು. ಕಾರ್ಯಕ್ರಮ ಇನ್ನು ಮುಗ್ದಿಲ್ಲ ರೀ, ಇನ್ನೂ ಇದೆ. ನಮ್ಮ ಸ್ಪೆಷಲ್ ಗೆಸ್ಟ್ಗಳಾದ ಕನ್ನಡ ಚಿತ್ರನಟಿ ಭಾವನಾ ಮತ್ತು ತಮಿಳು ಚಿತ್ರರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿ ಇದೀಗ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿರುವ ಸುನಿಲ್ ಕುಮಾರ್ ಅವರುಗಳ ಮಾತು ಮತ್ತೆ ಮುಂದುವರುತ್ತೆ, ಆದರೆ ಸಣ್ಣ ಬ್ರೇಕ್ನ ನಂತರ. ನದೀಂ ಧೀಂ ತನ ನದೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನದೀಂ ಧೀಂ ತನ ನದೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಗಮನ ಹೋದೋ ಹುಡುಗ ನದೀಂ ಧೀಂತನ ನದೀಂ ಧೀಂತನ.
ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನ ಓದೋ ಹುಡುಗ ನದೀಂ ಧೀಂತನ ನದೀಂ ಧೀಂತನ ರಂಗಭೂಮಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಸುನೀಲ್ ಕುಮಾರ್ ತಮಿಳು ಚಿತ್ರರಂಗದಿಂದ ಕನ್ನಡ ತೆರೆಗೆ ಕಾಲಿಡುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಇನ್ನೊಂದು ಕಡೆ ಗಾಳಿಪಟ ಚಿತ್ರ ಅಂದಾಗಲೆಲ್ಲ ಭಾವನಾ ರಾವ್ ಕಣ್ಮುಂದೆ ಬಂದು ನಿಲ್ತಾರೆ. ಇವರಿಬ್ಬರ ಮತ್ತಷ್ಟು ಸ್ನೇಹ ನಿವೇದನೆಗಳನ್ನು ಕೇಳೋಣ ಬನ್ನಿ. ಓಕೆ, ನಿಮ್ಗೆ ವಿಷಯ ಕೇಳ್ತೀನಿ. ಫ್ರೆಂಡ್ಶಿಪ್ ಡೇ ದಿನ ಹೇಳೋ ಮಗ. ಓಕೆ ನೋಡು, ನಿಂಗೆಲ್ಲ ಟೈಮ್ ಮಷಿನ್ ಅಂತ ಸಿಗುತ್ತೆ ಅಂತ ಅನ್ಕೋ ಲೈಫಲ್ಲಿ. ಇನ್ನು ಹಿಂದೆ ಹೋಗಿ ಓಕೆ ನೀನು ಲೈಫಲ್ಲಿ ಏನು ಚೇಂಜ್ ಮಾಡ್ಕೊಬೇಕು ಮತ್ತೆ ಪುನಃ ಅನುಭವಿಸ್ಬೇಕು ಅಂತ ಅನ್ಕೊತೀಯ ನೀನು? ಓಕೆ, ಚೇಂಜಸ್ ಸುಮಾರಿದೆ. ನಮಗೇನಾದರೂ ಆ ಥರ ಟೈಮ್ ಮೆಷಿನ್ ಸಿಕ್ಕಿ ನಾನು ಹಿಂದೆ ಹೋಗಬೇಕು ಅಂದರೆ ಐ ವುಡ್ ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್. ಬಟ್ ಅನುಭವಿಸ್ಬೇಕು. ಐ ಥಿಂಕ್ ಮೈ ಸ್ಕೂಲ್ ಡೇಸ್ ದೇ ವರ್ ದ ಮೋಸ್ಟ್ ಮೆಮೊರೇಬಲ್ ಡೇಸ್ ನನಗೆ. ಸ್ಕೂಲ್ ಡೇಸಲ್ಲಿ ಏನು ಟೆನ್ಷನ್ ಇರಲ್ಲ, ಏನು ಅದು ಟೆನ್ಷನ್ ಇಲ್ಲ. ಸರಿ, ಟೆನ್ಷನ್ ಇಲ್ದೇ ಬೆಳ್ಳು ಬಂದೆ ಏನು ಚೇಂಜ್ ಮಾಡಬೇಕು ಅಂತ ಕೇಳ್ತಾರೆ ನನಗೆ. ಚೇಂಜ್ ನಾನು ಏನು ಮಾಡಲ್ಲ ಕಣೋ. ನಾನು ಯಾಕೋ ನಿಂಗೆ ಅದೆಲ್ಲ ಹೇಳಿ ಚೇಂಜ್ ಮಾಡಿ. ಅಯ್ಯೋ ನನಗಲ್ಲಪ್ಪ, ವೀಕ್ಷಕರಿಗೆ ನೀನೇನಕ್ಕೆ ನನ್ನ ಮೇಲೆ ಹೇಳಲ್ಲ ಯಾರಿಗೂ. ಅದು ನನ್ನಲ್ಲೇ ಇರಲಿ. ಅದೆಲ್ಲ ಡಾರ್ಕ್ ಸೀಕ್ರೆಟ್ಸ್ ಅದು. ಏನೇನು ಚೇಂಜ್ ಮಾಡಬೇಕು ಅಂತ ನೀನು ಕ್ವಶನ್ ಅರ್ಥ ಮಾಡ್ಕೊಂತೀರ ನೀನು. ಓಕೆ, ಒಂದು ನಿಮಿಷ ಹೇಳ್ತೀನಿ ಕೇಳಿದೆ. ಓಕೆ, ನೀನು ಟೈಮ್ ಮಿಷನ್ ಅಂತ ಸಿಕ್ಕಿದ್ರೆ ಹಿಂದೆ ಫ್ಲಾಶ್ ಬ್ಯಾಕ್ಗೆ ಹೋಗಿ ಏನು ಸರಿ ಮಾಡ್ಕೊಬೇಕು ಅಥವಾ ಏನೇನೋ ಚೆನ್ನಾಗಿ ಅನುಭವಿಸ್ಬೇಕು ಅಥವಾ ಏನಿದು ಸರಿ ಇದು ನನಗೆ ಸರಿಗೆ ಅನುಭವಿಸೋಕ್ಕಾಗಿಲ್ಲ. ಮೈಟ್ ಬಿ ನೀನು ಅನ್ಕೊಂಡಿರ್ಬೋದು. ನೀನು ವೆನ್ ಯು ಆರ್ 15 ಇಯರ್ಸಲ್ಲಿ ನೀವು ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ತಿನ್ನಬೇಕಿತ್ತು. ನಿನಗೆ ಸಿಕ್ಕಿಲ್ಲ. ನಿನಗೆ ಟೈಮ್ ಮಿಷನ್ ಸಿಕ್ಕಿದೆ. ಇವಾಗ ನಾನು ಹಿಂದೆ ಹೋಗಿ ಆ ಚಾಕ್ಲೇಟ್ ತಿನ್ಕೊಂಡ್ಬರ್ತೀನಿ ಆ ಥರ. ಓಕೆ, ಐ ಥಿಂಕ್ ನಾನು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ಆವಾಗಲೇ ಆ್ಯಕ್ಚುಲಿ ನನಗೆ ಫಿಲ್ಮ್ಸ್ ಒಂದೆರಡು ಆಫರ್ ಬಂದಿತ್ತು. ಆವಾಗ ನಮ್ಮ ಅಪ್ಪ ಅಮ್ಮ ನೋ ಚಾನ್ಸ್ ಅಂತ ಅಂದ್ಬಿಟ್ಟಿದ್ರು. ಸೊ ಮೇ ಬಿ ನಾನು ಹಿಂದೆ ಹೋಗಿ ಅದು ಅನುಭವಿಸೋಕ್ಕಾಗಲ್ಲ ಅಂದರೆ ಪ್ರಾಬ್ಲಿ ಅವಳು ಸ್ಟಾರ್ಟೆಡ್ ಲೈಕ್ ಇನ್ ಮೈ ಸ್ಕೂಲ್ ಡೇಸ್ ಜಾಯ್ನ್ ಆಗ್ಬಿಡ್ತಿದೆ. ಯಾ, ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ಪ್ರಾಬ್ಲಿ ನಾನು ಅನುಭವಿಸೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ಹೋಗಿ ಲೈಕ್ ಐ ವುಡ್ ಗ್ರ್ಯಾಬ್ ದಟ್ ಆಪರ್ಚುನಿಟಿ ದೆನ್. ನೀವೇನ್ರಪ್ಪ ನೀನು ಹ್ಞೂ ಅಂತ ಏನು ಬಾರಿ ಹೇಳಿ ನೀನು ಹೇಳ. ನಾನಾ? ನಮಗೆ ಲೈಫು ಏನಂತ ಹೇಳೋದು, ತುಂಬ ಇಂಪರ್ಫೆಕ್ಟ್ ಆಗಿತ್ತು ಹಿಂದ್ಗಡೆ. ನನಗೆ ಟೈಮ್ ಮಿಷನ್ ಸಿಕ್ಕಿ ಹಿಂದೆ ಹೋದರೆ ಓಕೆ ನಂದು ಲೈಫೇ ಚೇಂಜ್ ಮಾಡಬೇಕು. ಸ್ಕೂಲ್ ಡೇಸ್ ಮಾತ್ರ ಇನ್ನು ಸ್ವಲ್ಪ ಓಕೆ ಬೆಟರ್ಮೆಂಟ್ ಆಗಿರಬೇಕಾಗಿತ್ತು ಅಂತ ನಾನು ಅನ್ಕೊತೀನಿ. ಬಟ್ ಯು ಆರ್ ಇಂಟು ಸ್ಪೋರ್ಟ್ಸ್ ಆಲ್ಸೋ ಅಲ್ಲ? ಯಾ, ಹೆವಿ ಸ್ಪೋರ್ಟ್ಸ್ ಅಲ್ಲ. ಸೊ ನೀನು ಹಿಂದೆ ಹೋಗ್ಬಿಟ್ಟು ನೀನು ಸ್ಪೋರ್ಟ್ಸಲ್ಲಿ ಮುಂದೆ ಬರಬೇಕು. ಮುಂದೆ ಬರೋ ಅವಕಾಶ ಯಾವುದಾದ್ರೂ ಇದ್ದಿದ್ದು ಅದು ಮಿಸ್ ಆಗಿದ್ದು ನೀನು ಹೆಂಗಾದರೂ ಮಾಡಿ. ನಾನು ಅದೇ ನನಗೆ ಇವಾಗ ನಾನು ಸ್ಕೂಲ್ ಡೇಸಲ್ಲಿ ಐ ವಾಸ್ ಆ್ಯಕ್ಟಿವ್ ಇನ್ ಲಾಟ್ ಆಫ್ ಥಿಂಗ್ಸ್. ವಾಲಿಬಾಲ್ ಪ್ಲೇಯರ್, ನಾನು ಫುಟ್ಬಾಲ್ ಪ್ಲೇಯರು, ಕ್ರಿಕೆಟು, ಮತ್ತು ಫಸ್ಟ್ ಇಯರ್ PUCಲಿ ಆರ್ಚರಿ ಬಿಲ್ಲುಬಾಣ ಅದು, ಮತ್ತು ಬೇಸ್ಬಾಲ್ ಪ್ಲೇಯರು. ಸೊ ಹಂಗೆ ಮಲ್ಟಿ ಆ್ಯಕ್ಟಿವಿಟೀಸ್ ಇಲ್ಲಿದೆ ನನ್ನ ಸ್ಪೋರ್ಟ್ಸಲ್ಲಿ. ಐ ಆಲ್ವೇಸ್ ವಾಂಟೆಡ್ ಟು ಬಿಕಮ್ ಸಮಥಿಂಗ್ ರಿಯಲಿ ಬಿಗ್ ಇನ್ ಸ್ಪೋರ್ಟ್ಸ್ ಆರ್ ಇನ್ ಸಿನಿಮಾ. ಆ ಸ್ಕೂಲ್ ಡೇಸಲ್ಲಿ ನಾನು ಸ್ಪೋರ್ಟ್ಸ್ಗೋಸ್ಕರ ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ. ಬಟ್ ನಂಗೆ ಸರಿ ಬೆಂಬಲ ಸಿಗಲ್ಲ ನನಗೆ ಆ ಟೈಮಲ್ಲಿ. ಸೊ ಇವಾಗ ನನಗೆ ಟೈಮ್ ಮಷಿನ್ ಸಿಕ್ತು ಅಂದರೆ ಮತ್ತೆ ಹಿಂದೆ ಹೋಗಿ ಐ ವಾಂಟ್ ಟು ರೀಚ್ ಅಂತಲ್ಲ, ಅದನ್ನು ಮತ್ತೆ ಪರ್ಫೆಕ್ಟಾಗಿ ಅನುಭವಿಸ್ಬೇಕು ಅಂತ ಅನ್ಕೊತೀನಿ ಅಷ್ಟೇ ನಾನು. ಆಮೇಲೆ ಸೋಲು ಗೆಲುವು ಅಗೇನ್ ಮುಂದಕ್ಕೆ ಅದು ನೀವು ಮಾಡ್ತಾನೆ ಇದ್ದೀವಲ್ಲ ಲೈಫಲ್ಲಿ. ಯಾ, ದಟ್ಸ್ ವಾಟ್ ಐ ವಾಂಟ್ ಟು ಚೇಂಜ್. ಸ್ಪೋರ್ಟ್ಸ್ ಅಂತಾನೆಲ್ಲ ಚೈಲ್ಡ್ಹುಡ್ಡಲ್ಲಿ ಸ್ಕೂಲ್ ಡೇಸ್ನ ಪಕ್ಕ ಇನ್ನು ಪ್ರೋಗ್ರಾಮ್ಡ್ ಆಗಿ ಪ್ರೋಗ್ರಾಮ್ ಇರಬೇಕಿತ್ತು. ಸೊ ಅದನ್ನು ಚೇಂಜ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಮುಂದೆ ಹೋಗಿ. ನೋಡಿ, ಇವತ್ತು ಫ್ರೆಂಡ್ಶಿಪ್ ಡೇ ಇವತ್ತು. ಓಕೆ, ನಿಮಗೆ ಫ್ರಾಂಕ್ ಆಗಿ ಒಂದು ಗಿಫ್ಟಲ್ಲಿ ಫಸ್ಟ್ ಅದೇ ಹೇಳ್ಬಿಡು. ಇವಾಗಷ್ಟೇ ತೊಗೊಂಡಿಲ್ಲ ಗಿಫ್ಟ್ ನೀನು. ಏನು ಗಿಫ್ಟ್ ತೊಗೊಂಡೆ? ತಲೆ ಹೋಗ್ಲಿ ಪರವಾಗಿಲ್ಲ ಹೇಳೋದು. ನಾನೇ ಒಂದು ಗಿಫ್ಟ್ ಅಂತ ಹೇಳಿ ಇಷ್ಟೊಂದಾಗ ಹೇಳಿದ್ದೆ. ಇವಾಗ ಎಲ್ಲಿ ಗಿಫ್ಟ್ ಅಂತ ಎಂಬ್ರಾಸ್ ಮಾಡ್ತೀಯಲ್ಲ ನನ್ನನ್ನು. ಸರಿ ಕೊಡ್ತೀನಿ ಬಿಡು ನಾನು. ಓಕೆ, ಇವಾಗ ಒಂದು ಫ್ರಾಂಕ್ ಆಗಿ ನಾನು ಒಂದು ಕ್ವೆಶನ್ ಕೇಳ್ತೀನಿ ನಿಮಗೆ. ನೀನು ಸಿನಿಮಾಲಿ ಇಷ್ಟು ವರ್ಷದಿಂದ ಇದೆಯಾ ಫಿಲಮ್ ಇಂಡಸ್ಟ್ರಿಲಿ? 6-7 years, 6 years ಆಯ್ತಲ್ವಾ? ಓಕೆ, ಇಲ್ಲಿ ಸಿನಿಮಾ ಇಂಡಸ್ಟ್ರಿಲಿ ನಿಮಗೆ ಬೆಸ್ಟ್ ಫ್ರೆಂಡ್ಸ್ ಅಂತ, ನಿಂಗೆ ಗುಡ್ ಫ್ರೆಂಡ್ಸ್ ಅಂತ ಯಾರಿದ್ದಾರೆ? ಬೆಸ್ಟ್ ಫ್ರೆಂಡ್ ಅಂತ ಗುಡ್ ಫ್ರೆಂಡ್ಸ್? ಯಾ, ಗುಡ್ ಫ್ರೆಂಡ್ಸ್. ಗುಡ್ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ. ಹರ್ಷಿಕಾ ಪುರಾಜ, ಆಮೇಲೆ ಸೋನುಗೌಡ ಆ್ಯಂಡ್ ಶುಭಾ ಪುಂಜ. ಸಿ ವಿ ಮೇ ನಾಟ್ ಬಿ ಆ್ಯಂಡ್ ವಿಜಯ್ ರಾಘವೇಂದ್ರ, ನಾಗ್ ಕಿರಣ್.
ಸೊ ಲೈಕ್ ಸುಮಾರು ಜನ ಆ ಥರ ಫ್ರೆಂಡ್ಸ್, ಶ್ವೇತಾ ಪಂಡಿತ್, ಸಿಂಧು ಲೋಕನಾಥ್, ವೇರ್ ಆಲ್ ಗುಡ್ ಫ್ರೆಂಡ್ಸ್, ವೇರ್ ಕಾರ್ಡಿಯಲ್ ವಿತ್ ಈಚ್ ಅದರ್. ಎಲ್ಲ ಕಡೆ ಎಲ್ಲಾದರೂ ಹೋಗಬೇಕು ಅಂದರೆ ಲೈಕ್ ಫಂಕ್ಷನ್ ಎಲ್ಲ ಮೀಟ್ ಮಾಡಬೇಕು ಅಂದರೆ ವಿ ವೆರಿ ಕಾರ್ಡಿಯಲ್ ವಿತ್ ಈಚ್ ಅದರ್. ಬಟ್ ಹೆಂಗಂದರೆ ಲೈಕ್ ವಿ ಮೇ ನಾಟ್ ಬಿ ಲೈಕ್ ಕಾಲಿಂಗ್ ಅಪ್ ಇನ್ ದ ನೈಟ್ at 4 o'clock or 5 o'clock and you know discussing ಸರಿ ಆಯಿತು. ಯಾರು ತುಂಬ ಕ್ಲೋಸು ಈ ಫ್ರೆಂಡ್ಸಲ್ಲಿ? ತುಂಬ ಕ್ಲೋಸ್ ಅಂತ ಹೇಳಲ್ಲ, ಬಟ್ ಒನ್ ಆಫ್ ಮೈ ವೆರಿ ವೆರಿ ಗುಡ್ ಫ್ರೆಂಡ್ ಇಸ್ ಐ ಥಿಂಕ್ ಶುಭಾ ಪೂಜಾ. ನನ್ನ ಬಿಟ್ಬಿಟ್ರು ನೋಡಿ. ತುಂಬ ಹುಡುಗಿರಲ್ಲಿ ಬರ್ತೀನಿ ನಾನು. ಇಲ್ಲ, ನನ್ನ ಹೆಸರು ಹೇಳಿದ್ಯಾ ಲಿಸ್ಟಲ್ಲಿ? ಐ ಆಮ್ ಕಮಿಂಗ್ ನೆಕ್ಸ್ಟ್, ಬರ್ತಾ ಇದ್ದೀನಿ, ತಾಳ್ಮೆ. ಫಸ್ಟ್ ಗರ್ಲ್ಸ್ ಅಲ್ಲಿ ಐ ಥಿಂಕ್ ಶುಭಾ ಪೂಂಜಾ ಆ್ಯಂಡ್ ಹರ್ಷಿಕಾ ಪುನಾಚಾ. ಬಿಕಾಸ್ ಶುಭಾ ಪೂಂಜಾ ಆ್ಯಂಡ್ ವಿಜಯ ರಾಘವೇಂದ್ರ ಆಲ್ಸೋ, ಬಿಕಾಸ್ ಏನು ಪ್ರಾಬ್ಲಮ್ ಇದ್ರು ಇಲ್ಲ ಏನಾದರೂ ಸೊಲ್ಯೂಷನ್ ಬೇಕು ಅಂದರು ಐ ವುಡ್ ಆಲ್ವೇಸ್ ಆಸ್ಕ್ ದೆಮ್ ಒಂದ್ಸತಿ ಕೇಳ್ಬಿಟ್ಟು ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಇಸ್ ಬಾಯ್ಸ್ ಅಂತ ಬಂದರೆ ಸುನಿಲ್ ಕುಮಾರ್ ಅವರೇ. ಸೀರಿಯಸ್ಲಿ ನನಗೇನೇ ಒಂದು ಚಿಕ್ಕ ಡೌಟ್ ಇದ್ರೂ ಫಸ್ಟ್ ನಾನು ಇವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳೋದು. ಆ್ಯಂಡ್ ಐ ಟ್ರಸ್ಟ್ ಹಿಸ್ ಡಿಸಿಷನ್ ಸೋ ಮಚ್. ನಾನು ಎರಡು ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೆ ಹೋಗಲ್ಲ. ಸೊ ನನಗೇನಾದರೂ ಪ್ರಾಬ್ಲಮ್ ಆಯಿತು, ಇಲ್ಲ ಏನಾದರೂ ನನಗೆ ಸಜೆಷನ್ ಬೇಕು, ಅಡ್ವೈಸ್ ಬೇಕು, ಏನಾದರೂ ಇರಲಿ, ಇಫ್ ಐ ಕಾಲ್ ಹಿಮ್ ಅಪ್ ಅವ್ರು ಏನಾದರೂ ಹೇಳಿದ್ರೆ ನಾನು ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೆ ಹೋಗಲ್ಲ. ಸಿನಿಮಾದವ್ರ ಹತ್ರ ಸಿನಿಮಾ ಫ್ರೆಂಡ್ಸ್ ಇಷ್ಟೊಂದು ಜನ ಇದಾರಲ್ಲ, ಸೊ ಅವ್ರು ಯಾರ ಹತ್ರನ ನೀವು ನನಗೆ ಫ್ರೆಂಡ್ ಅಲ್ಲ ಅಂತ ಯಾರನ್ನ ಅನ್ಕೊಂತೀರಾ ನೀವು? ಅನ್ಕೊಂತೀಯಾ? ಅಂದರೆ ಲೈಕ್ ಏನೋ ಇವಾಗ ನಿಮ್ಮ ಮುಂಚೆ ಫ್ರೆಂಡ್ ಆಗಿರ್ತಾರೆ, ಆಮೇಲೆ ಫೈಟ್ ಮಾಡಿಬಿಟ್ಟಿರ್ತೀಯ ಅದನ್ನ ರೀಸನ್ಗೆ. ಓಕೆ ಇವಾಗ ನನ್ನ ಫ್ರೆಂಡ್ ಅಲ್ಲ ಅಂತ ಹೇಳ್ಕೊಳ್ಳೋಂಥವ್ರು ಎನಿಮಿ ಅಂತ ಹೇಳ್ಕೊಂಡ್ಬಿಡ. ಬಿಕಾಸ್ ನಾವು ಬೆಳೆದ ಮೇಲೆ ನಾವು ಎನಿಮೀಸ್ ಅಂತ ಯಾರನ್ನೂ ಟ್ರೀಟ್ ಮಾಡೋಕ್ಕೆ ಹೋಗಲ್ಲ. ನಾವೇನು ಮಕ್ಕಳಲ್ಲ ಓ ಟೂ ಅಂತ ಹೇಳಕ್ಕೆ. ಸೊ ಯು ಹ್ಯಾವ್ ಬೀನ್ ಗುಡ್ ವಿತ್ ಎವ್ರಿಬಡಿ, ಎಲ್ಲ ಫ್ರೆಂಡ್ ಅಲ್ಲ ಅದಕ್ಕೆ? ಆ್ಯಂಡ್ ಎವ್ರಿಬಡಿ ಹ್ಯಾವ್ ಬೀನ್ ಗುಡ್ ವಿತ್. ಸೊ ಇಟ್ ಡಿಪೆಂಡ್ಸ್ ಅವ್ರು ಹೆಂಗಿರ್ತಾರೆ ಅನ್ಸುತ್ತೆ. ಆ್ಯಕ್ಚುಲಿ ಸರಿ ಅದನ್ನೇ ಕೇಳ್ತಿರೋದು. ಆ ಥರ ಯಾರಿದ್ದಾರೆ? ಆ ಥರ ಯಾರು ಇಲ್ಲ. ಸೀರಿಯಸ್ಲಿ ನಾನು ಎಂಟರ್ ಆದಮೇಲಿಂದನೂ ಇವಾಗವರೆಗೂ ಐ ಥಿಂಕ್ ಎವ್ರಿಬಡಿ ಹ್ಯಾವ್ ಬೀನ್ ಗುಡ್. ಅದು ಆ್ಯಕ್ಚುಲಿ ದೇ ಆರ್ ಬೀಂಗ್ ಗುಡ್ ಅನ್ನೋದಕ್ಕಿಂತ ಓಕೆ ನೀನು ಹಂಗಿರ್ತೀಯ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಸ್ ಆರ್ ಆಲ್ವೇಸ್ ಲೈಕ್ ಮಿರರ್ಸ್. ಓಕೆ ನೀನು ಏನಿರ್ತೀಯೋ ಅದು ಪ್ರತಿಬಿಂಬ ಹಾಗೆ ಕಾಣುತ್ತೆ. ಇವಾಗ ನೀನು ಇಫ್ ಯು ಕ್ಯಾರಿ ದಟ್ ಕೈಂಡ್ ಆಫ್ ಕೋಲ್ಡ್ ವೈಬ್ಸ್ ಅಥವಾ ಅದು ನೆಗೆಟಿವ್ ಎನರ್ಜಿ ಇಟ್ಕೊಂಡ್ರೆ ಗ್ಯಾರಂಟಿ ಸಿಗೋ ಫ್ರೆಂಡ್ಸ್ ಹತ್ರ ಅದೇ ಥರ ಕೋಲ್ಡ್ ವೈಬ್ ಸಿಗುತ್ತೆ, ನೆಗೆಟಿವ್ ಎನರ್ಜಿ ಸಿಗುತ್ತೆ. ಸೊ ದಟ್ ಈಸ್ ಆ್ಯಕ್ಚುಲಿ ಗುಡ್. ಎಲ್ಲ ಹತ್ರನೂ ಚೆನ್ನಾಗಿರೋದು. ದಟ್ ಶೋಸ್ ಲೈಕ್ ಗುಡ್ ಕ್ಯಾರೆಕ್ಟರ್ ಪರ್ಸನ್. ನನಗೆಲ್ಲ ನಂಗೆ ತಮಿಳ್ ಫಿಲಮ್ ಇಂಡಸ್ಟ್ರಿ ಫ್ರೆಂಡ್ಸ್ ನನಗೆ ಎಲ್ಲರೂ ಕನ್ನಡ ಸುಮಾರು ಜನ ಇವಾಗೆ ಪರಿಚಯ ಆಗಿದೆ ಅಷ್ಟೇ. ತಗರಾರು ಫಿಲಮ್ ರಿಲೀಸ್ ಆದಮೇಲೆ ಅವಳಿ ನನಗೆ ಪರಿಚಯ ಆಗಿರೋದು. ಅದಕ್ಕೆ ಮುಂಚೆ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಅರುಣ್ ಅಂತ ಹೇಳಿ ಲೂಸ್ಗಳು ಅಂತ ಫಿಲಮ್ ಡೈರೆಕ್ಷನ್ ಮಾಡ್ದ. ನಾನು ಮತ್ತು ಒಟ್ಟಿಗೆ ಲೈಫ್ ಕೆರಿಯರ್ ಶುರು ಮಾಡಿದ್ದು. ನಾನು ಚೆನ್ನೈಗೆ ಹೋದೆ. ನಾನು ಅವ್ರು ಇಲ್ಲಿ ಕನ್ನಡದಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು. ಈಗ ಲೂಸ್ಗಳು ಅಂತ ಫಿಲಮ್ ಡೈರೆಕ್ಷನ್ ಮಾಡ್ದ. ಅವನು ಗೆಳೆಯ ಅಂತ ಹೇಳ್ಬೋದು ನನಗೆ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ. ಅವನು ನನಗೆ ಸುಮಾರು ವರ್ಷಗಳಿಂದ ಒಂದು 6 ವರ್ಷದಿಂದ ಪರಿಚಯ ಅವನಿಗೆ. ಲೈಕ್ ನಾನು ಕೇಳಿದ್ದೀನಿ, ನೀನು ಅರುಣ್ ಮಾತಾಡಬೇಕಾದ್ರೆ ಯಾವಾಗಾದ್ರೂ ನಾನು ನಿಮ್ಮ ಜೊತೆ ಇದ್ದಾಗ ಫೋನಲ್ಲಿ ಮಾತಾಡಬೇಕಾದ್ರೆ ಹೇಳೋ ಮಗ ಏನು ಇಟ್ ಇಸ್ ನಾಟ್ ಲೈಕ್ ದಟ್ ಡೈರೆಕ್ಟರ್ ಆ್ಯಕ್ಟರ್ ಆ ಥರ ಇಲ್ಲವೇ ಇಲ್ಲ ಅಲ್ಲ ನಿಮಗೆ, ಯು ಆರ್ ಲೈಕ್ ದಿಸ್ ಕ್ಲೋಸ್ ಬಾಡೀಸ್. ಹೌದೌದು. ಮತ್ತೆ ಆ್ಯಂಡ್ ನೀನು ಬೈತಾನೂ ಇರ್ತೀಯ ಒಂದೊಂದ್ಸತಿ, ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಇಲ್ಲ ಅವ್ರು ನಿಮ್ಮನ್ನು ಬೈತಾ ಇರ್ತಾರೆ. ಸೊ ದಟ್ ಡೈರೆಕ್ಟರ್ ಆ್ಯಕ್ಟರ್ ಅಂತ ಆ ಥರ ಇದೇ ಇಲ್ಲ. ಆ್ಯಕ್ಚುಲಿ ನಾನು ಕನ್ನಡ ಸಿನಿಮಾಲಿ ಇನ್ನೂ ಅಸೋಸಿಯೇಟ್ ಆಗಿಲ್ಲ. ಇನ್ನು ಮೋಸ್ಟ್ಲಿ ಈ ವರ್ಷ ಡೆಬ್ಯೂ ಆಗ್ಬೋದು. ತಗರಾರು ಫಿಲಮ್ December 6 ರಿಲೀಸ್ ಆಯ್ತಲ್ಲ. ಓಕೆ ಅದು ಆ್ಯಕ್ಚುಲಿ ಫಿಲಮ್ ಹೋಗಿ ಹೇಳೋದು ಬೇಡ. ಮೋಸ್ಟ್ಲಿ ಈ ವರ್ಷ ನಾನು ಮೋಸ್ಟ್ಲಿ ಕನ್ನಡ ಇಂಡಸ್ಟ್ರಿಗೆ ಡೆಬ್ಯೂ ಆಗಬಹುದು. ತಮಿಳ್ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಿರ್ಬೇಕಂದ್ರೆ ಓಕೆ ತುಂಬ ಇದೆ ಮಾತಾಡೋದಕ್ಕೆ. ಅಲ್ಲಿ ಫ್ರೆಂಡ್ಸು ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್, ಅಲ್ಲಿ ಎಲ್ಲ ತಿಕ್ ಫ್ರೆಂಡ್ಸು, ಎಲ್ಲ ಒಟ್ಟಿಗೆ ಇರ್ತೀವಿ. ಯಾವಾಗಲೂ ಒಂದೇ ಮನೇಲಿ ಇರ್ತೀವಿ. ಸುಮಾರು ಜನ, ಯಾವಾಗಲೂ 4 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸೋಸಿಯೇಟ್ ಡೈರೆಕ್ಟರ್ಸು ಹಾಗೆ. ಸೊ ಅಲ್ಲಿ ಫ್ರೆಂಡ್ಶಿಪ್ಪು ಇಲ್ಲಿನ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬ ಜನ ಇದ್ದಾರೆ. ಅಲ್ಲಿ ಇಲ್ಲಿ ಬೆಳೀತಾ ಇದ್ದಾರೆ ಇವಾಗ. ಫಸ್ಟ್ ಫಿಲಮ್ ಆಗುತ್ತಲ್ಲ ಈ ವರ್ಷ, ಸೊ ಬೆಳೆಯುತ್ತೆ. ಹೌದು. ತಮಿಳ್ ಇಂಡಸ್ಟ್ರಿ ಆ್ಯಕ್ಚುಲಿ ನನಗೆ ಹೇಳಬೇಕು ಅಂದರೆ ನಿಮ್ಮಿಂದಾನೇ ನನಗೆ ಜಾಸ್ತಿ ಅಲ್ಲಿ ಸರ್ಕಲ್ ಅಂತ ಒಂದು ಬಿಲ್ಡ್ ಮಾಡೋದು. ಯೋರ್ ಫ್ರೆಂಡ್ಸ್ ಆರ್ ಆಲ್ಸೋ ಮೈ ಫ್ರೆಂಡ್ಸ್ ನಾವು. ಸೊ ಇದು ಆ್ಯಕ್ಚುಲಿ ನಿನಗೆ ಮಾತ್ರ ಪ್ರಾಬ್ಲಮ್ ಅಥವಾ ಎಲ್ಲ ಹೀರೋಯಿನ್ ಪ್ರಾಬ್ಲಮ್ ಅಂತ ಹೇಳಿ ಕ್ಯಾಮ್ರಾ ರೋಲ್ ಮಾಡಿದ ತಕ್ಷಣ ಏನೇನು ಮರ್ಯಾದೆ ಹಂಗೆ ನೀವು ಹೋಗಿ ಬನ್ನಿ ಹಂಗೆ ಅಂತ. ನಿಂಗೆ ಮರ್ಯಾದೆ ಕೊಡಬಾರ್ದಾ? ಇಲ್ಲ, ಮರ್ಯಾದೆ ಕೊಡಬಾರ್ದು ಅಂತಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ. ನನಗೆ ಇದಕ್ಕೆ ಮುಂಚೆ ಹೋಗು ಬಾ ಅಂತ ಮಾತಾಡೋದು, ಇವಾಗ ಹೋಗಿ ಬನ್ನಿ ಅಂತ ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡೋಣ ಅಂತೇಳಿ. ಪಾಪ ಎಷ್ಟು ಮರ್ಯಾದೆ ಕೊಡೋಣ, ಒಂಚೂರು ಅದ್ರ ಮರ್ಯಾದೆ ಕೊಡೋಣ, ಅಟ್ಲೀಸ್ಟ್ ಕ್ಯಾಮ್ರಾ ರೋಲ್ ಆದಾಗ ಅಂತ ಅನ್ಕೊಂಡ್ರೆ ಓಕೆ. ಏನೋ ಮಗನ ಫ್ರೆಂಡ್ಶಿಪ್ ಡೇ ಬಂದ್ಬಿಟ್ಟು ಹೋಗಿ ಬನ್ನಿ ಅಂತ ಹೇಳಿದ್ರೆ ಏನು ಅನ್ಕೋತಾರೆ ವೀಕ್ಷ. ಆ ಥರ. ಸರಿ ಮಗ ಬರ್ತೀನಿ, ಓಕೆನಾ?
ಓಕೆ, ಸೊ ಇವತ್ತಿನ ಫ್ರೆಂಡ್ಶಿಪ್ ಡೇ ಆ್ಯಕ್ಚುಲಿ ಇವಾಗ ನಾನು ಮತ್ತು ಭಾವನಾ ಪಾರ್ಟಿ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ಪಾರ್ಟಿ ಅಂದರೆ ಪಾರ್ಟಿ ಅಲ್ಲ, ಗುಡ್ ಲಂಚ್. ಓಕೆ, I'm going to treat her, she's going to treat me. We're going to celebrate this friendship day. You're going to buy me chocolate fantasy cake. Okay, which you left. No, new one. Okay, which you couldn't eat when you're 15, so you want to eat it now. Yeah, I want to eat it now. Okay, guarantee chocolate fantasy ಕೊಡಿಸ್ತೀನಿ. ಒಳ್ಳೆ ಟ್ರೀಟ್ ನಾನು ಅವ್ಳು ಕೊಡಿಸ್ತೀನಿ, ಅವಳು ನನಗೆ ಕೊಡಿಸ್ತಾಳೆ. ನಾನು ಚಿಕನ್ ಎಲ್ಲ ಕೊಡಿಸಲ್ಲ ಕಣೋ, ನಾನು ಪ್ಯೂರ್ ವೆಜಿಟೇರಿಯನ್. ಕೊಡಿಸೋಂಗಿದ್ರೆ ತರಕಾರಿ ಕೊಡಿಸ್ತೀನಿ. ಸರಿ, ಓಕೆ, ನಿಂದಕ್ಕೆ ನೀನು ಪೇ ಮಾಡ್ಕೊಂಡು ನಂದಕ್ಕೆ ನಾನು ಪೇ ಮಾಡ್ಕೊತೀನಿ. ವಿಲ್ ಸೆಲೆಬ್ರೇಟ್ ಟುಗೆದರ್ ಹಂಗಂದ್ರೆ. ಓಕೆ, ಡನ್. Okay, jokes apart. Okay, it's a nice friendship day today. Met Bhavana after a long time. Though we speak almost every day, but meet ಮಾಡೋದು ತುಂಬ ಕಷ್ಟ ಆಗುತ್ತೆ. ಇವತ್ತು ಫ್ರೆಂಡ್ಶಿಪ್ ಡೇ ದಿನ ನಾವು ಮೀಟ್ ಮಾಡ್ತಾ ಇದ್ದೀವಿ. We had a good time with Times TV. ಥ್ಯಾಂಕ್ ಯು ಟೈಮ್ಸ್ ಮೊಬೈಲ್ ಟಿವಿಗೆ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನಮ್ಮ ವೀಕ್ಷಕರ ಜೊತೆ ನಮ್ಮ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಹೇಳ್ಕೊತೀನಿ. ಓಕೆ, ಹೇಳ್ಬಿಡು. ಥ್ಯಾಂಕ್ ಯು ಟೈಮ್ಸ್ ಟಿವಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ನನಗೆ ಗೆಲ್ತಿ ಭಾವನ ಜೊತೆಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಿಮ್ಮ ಜೊತೆಲಿ. 1 2 3 ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾವ್ ಫನ್. ಕೇಳಿಸ್ಕೊಂಡ್ರಲ್ಲ, ಸ್ನೇಹಕ್ಕೆ ವಯಸ್ಸು, ಜಾತಿ, ಧರ್ಮ, ಲಿಂಗದ ಅಂತರವಿರೋಲ್ಲ. ಕೇವಲ ಸ್ನೇಹವಾಗಿ ಉಳಿದುಕೊಂಡಿರುತ್ತದೆ. ಇವತ್ತಿನ ನಮ್ಮ ಈ ಗೆಸ್ಟ್ಗಳಾದ ಭಾವನಾ ಮತ್ತು ಸುನೀಲ್ ಕುಮಾರ್ ಅವರ ಕಾರ್ಯಕ್ರಮ ನೋಡಿದ ಮೇಲೆ ನಿಮ್ಮ ಸ್ನೇಹ ಎಷ್ಟು ಗಟ್ಟಿ ಅಂತ ನೀವೇ ಕೊಂಚ ತಿರುಗಿ ನೋಡಿದ್ರೆ ಅಷ್ಟೇ ನಮಗೆ ಸಾಕು. ಸೈನಿಂಗ್ ಆಫ್. ನದೀಂ ಧೀಂ ತನಾ ನದೀಂ ಧೀಂ ತನಾ ಮಧುರ ಪ್ರೇಮದ